ಜಾನುವಾರುಗಳು ತಿನ್ನುವ ಹೊಟ್ಟು ಮೇವಿನ ಬಣವೆ ಒಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ ಅನ್ನದಾತರು. ಕೊಪ್ಪಳದ ಕೂಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಉತ್ತರ ಕರ್ನಾಟಕದ ರೈತರು 1 ವರ್ಷದ ಅನ್ನಕ್ಕಾಗಿ ರೈತರು ಪೂರ್ವಜರು ಗಳಿಸಿದ ಹೊಲದಲ್ಲಿ ಹಿಂದಿನ ಸಂಪ್ರದಾಯದಂತೆ ಹಗಲು ಇರುಳು ರಾತ್ರಿ ಎನ್ನದೆ ನಿದ್ದೆಗೆಟ್ಟು ಹಿಂಗಾರು ಹಂಗಾಮಿನಲ್ಲಿ ಹೊಲದಲ್ಲಿ ದುಡಿಯುತ್ತಾ ಇಡೀ ಜೀವನ ಪೂರ್ತಿ ಹೊಲದಲ್ಲಿ ಕಾಲ ಕಳೆಯುತ್ತಾರೆ. ರೈತರು ಬೆಳೆದ ಸಿರಿಧಾನ್ಯಗಳನ್ನ ಹೊಲದಿಂದ ರಾಶಿ ಮಾಡಿ ಮನೆಗೆ ತಂದು ಮನೆಯಲ್ಲಿ ಇರುವ ಪೂರ್ವಜರು ಮಾಡಿರುವ ಕಟ್ಟಿಗೆಯಿಂದ ತಯಾರಿಸಿದ ಗಡಂಚಿ ಮೇಲೆ ಚೀಲದ ನಿಟ್ಟನ್ನ ಹಚ್ಚಿ ಸಿರಿಧಾನ್ಯಗಳನ್ನ ಹುಳ ಬರದಂತೆ ಚೀಲದ ನಿಟ್ಟಿಗೆ ವಿಷಪೂರಿತ ಔಷಧಗಳನ್ನ ಹಚ್ಚಿ ಸಿರಿಧಾನ್ಯಗಳನ್ನ ಇಡೀ ವರ್ಷ ಪೂರ್ತಿ ತಿನ್ನಲು ಸಿರಿಧಾನ್ಯಗಳು ಕೆಡದಂತೆ ಕಾದಿಟ್ಟುಕೊಳ್ಳುತ್ತಾರೆ ಅನ್ನದಾತರು. ಕೊನೆಯ ಬಾರಿಗೆ ಹೊಲದಲ್ಲಿ ಕೂಡಿ ಹಾಕಿರುವ ಹೊಟ್ಟು ಮೇವುಗಳನ್ನ ಹೊಲದಿಂದ ಎತ್ತಿನ ಗಾಡಿಯ ಮೂಲಕ ಟ್ರ್ಯಾಕ್ಟರ್ಗಳ ಮೂಲಕ ಹೇರಿಕೊಂಡು ಊರಿಗೆ ತಂದು ಹಿತ್ತಲ ಜಾಗದಲ್ಲಿ ಹಾಕುತ್ತಾರೆ. ನಂತರ ಹೊಲದಿಂದ ತಂದು ಹಾಕಿರುವ ಹೊಟ್ಟು ಮೇವುಗಳನ್ನ 1 ವರ್ಷದವರೆಗೆ ಹೊಟ್ಟು ಮೇವು ಕೆಡದಂತೆ ಜಾನುವಾರುಗಳಿಗೆ ತಿನ್ನುವ ಸಲುವಾಗಿ ರೈತರು ಬಣವೆ ಒಟ್ಟುತ್ತಾರೆ. ಈ ಬಣವೆ ಒಟ್ಟಿದ ನಂತರ ಈ ಬಣವೆಗೆ ಆಪು ನೆಲ್ಲ ಹುಲ್ಲು ಹಚ್ಚುತ್ತಾರೆ. ಮಳೆ ಬಂದರೂ ಸಹ ಈ ಬಣವೆ ನೀರು ಹಿಡಿಯುವುದಿಲ್ಲ. ಮಳೆ ಬಂದರೂ ಸಹ ಹೊಟ್ಟು ಮೇವು ಕೆಡುವುದಿಲ್ಲ ಎಂದು ಈ ಬಣವೆ ಒಟ್ಟಿದ ಗ್ರಾಮದ ರೈತ ಶರಣಪ್ಪ ಚಿತ್ರವಾಗಿ ಇವರು ಹೌದು, ರೈತರು ಕೊನೆಯ ಬಾರಿಗೆ ಈ ಬಣವೆಯನ್ನ ಒಟ್ಟಿ ಮುಗಿಸಿದ ಮೇಲೆ 90% ನಷ್ಟು ರೈತರ ಕೆಲಸ ಮುಗಿಯಿತು ಎನ್ನುತ್ತಾರೆ ಗ್ರಾಮದ ರೈತರು. ನಂತರ ಯುಗಾದಿ ಹಬ್ಬದ ಮರುದಿನ ಪಾಡ್ಯ ದಿವಸ ಹರಗುವ ಕುಂಟಿಗೆ ರೈತರು ಪೂಜೆ ಸಲ್ಲಿಸುತ್ತಾರೆ. ಜೊತೆಗೆ ಭೂಮಿ ತಾಯಿಗೆ ಉಡಿತುಂಬಿ ಪೂಜೆ ಸಲ್ಲಿಸಿ ಭೂಮಿ ತಾಯಿಗೆ ಹಾಗೂ ಕುಂಟಿಗೆ ನಮಸ್ಕರಿಸಿ ಯುಗಾದಿ ಹಬ್ಬವೇ ರೈತರಿಗೆ ಹೊಸ ವರ್ಷವೆಂದು ದೊಡ್ಡ ರೈತರು ಟ್ರ್ಯಾಕ್ಟರ್ ಇಂದ ಹರಗಿದ್ರೆ ಸಣ್ಣ ರೈತರು ಎತ್ತಿನಿಂದ ಹರಗುವ ಕಾರ್ಯವನ್ನ ಜೋರಾಗಿ ನಡೆಸುತ್ತಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ತಿಳಿಸಿದರು. ಜೋಳ ಎಲ್ಲ ಒಚ್ಕೊಂಡು ಮನೆ ಒಟ್ಟಕ್ಕೆ ಚಾಲು ಮಾಡಿದ್ರಿ. ಈಗ ಇದಾತ ಮುಗಿತಾನ ಬಣಿ ಒಂದು ಒಟ್ಕೊಂಡು ಮುಗಿತು. ಮತ್ತೆ ಮುಂದೆ ಏನು ಮಾಡ್ತಾರೆ? ಮುಂದೆ ಹೊಲ ಹರಗೋದು, ಬಣಿಗೆ ಮುಳಚ್ಚೋದು ಇದು ಮಾಡಬೇಕು. ಈಗೇನು ಇದನ್ನ ಬಣಿ ಹೊಟ್ಕೊಂತಾರೆ ಮುಂದೆ ವರ್ಷಂಗಟ್ಲಿ ಅದ ನಿಮ್ಗೆ? ಹರಗೋದು, ಬಿತ್ತೋದು, ಬೆಳೆಯಲ್ಲಿ ತಮ್ಮ ಹೆಸರೇನು? ನನ್ನ ಹೆಸರು ಶ್ಯಾಮಬಸ. ಏನಂದರೆ ಮುಂಗಾರಿ ಎಲ್ಲ ಹೆಸರಿನದೆಲ್ಲ ಮುಗದ ಮೇಲೆ ಈ ಹಿಂಗಾರಿ ಎಲ್ಲ ಕಡ್ಲಿ ಎಲ್ಲ ಕಿತ್ತು ಒಟ್ಟು ಮೇವು ಎಲ್ಲ ಅಲ್ಲೆಲ್ಲೇ ಬಿದ್ದಿರ್ತೈತಿ. ಲಾಸ್ಟ್ನೇ ಫೈನಲ್ ರೈತರದು ಬಣಿ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ಮುಗಿದ ಹಾಗೆ. ಇದು ವರ್ಷಾನುಗಟ್ಟಲೆ ಎತ್ತಿಗೆ ದನಕ್ಕೆ ಮೇಯಲಿಕ್ಕೆ ಬೇಕು. ಆನಂತರ ಇದನ್ನೆಲ್ಲ ಮುಗಿದ ಮೇಲೆ ಬಣಿಗೆ ಎಲ್ಲ ಒದಗಿ ಮಾಡಿ ಇದು ಮುಗಿತಂದ್ರೆ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ. ಮುಂದೆ ಏನ್ ಮಾಡ್ತಾರೆ? ಮುಂದೆ ಏನ್ ಮಾಡೋಕ್ ಮತ್ತೆ ಅರ್ಗೋದು ಬಿತ್ತೋದು ಇದ ಮಳೆ ಇನ್ನು ಅರ್ಗೋದಿನ್ನು. ತಮ್ಮ ಹೆಸರೇನು? ನಮ್ಮ ಹೆಸರು ವೀರೇಶ್ ಅಂತ ಹೇಳ್ರಿ.